ಎಸ್, ಹಾಗಾದ್ರೆ ಏನ್ ಹೇಳಿದ್ರು ಕಾಂಗ್ರೆಸ್ ಸದಸ್ಯರು? ನಾವು ಪ್ರತಿಭಟಿಸ್ತಾ ಇದ್ವಿ, ನಾನು ಹೆಬ್ಬಾಳ್ಕರ್ ಹಿಂದೆ ನಿಂತಿದ್ದೆ. ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ಅವರ ಪ್ರತಿಕ್ರಿಯೆ ಘಟನೆಗೆ ಸಂಬಂಧಪಟ್ಟಂತೆ, ನಾನು ಅವರ ಹಿಂದೆನೆ ನಿಂತಿದ್ದೆ. ಆಗ ಸಿಟಿ ರವಿ ಮತ್ತು ಹೆಬ್ಬಾಳ್ಕರ್ ನಡುವೆ ವಾಗ್ವಾದ ಆಯಿತು. ಆ ಸಂದರ್ಭದಲ್ಲಿ ನಾನು ಕೇಳಿಸ್ಕೊಂಡೆ, ನಂಬೋದಕ್ಕಾಗ್ಲಿಲ್ಲ, ತಪ್ಪಾಗಿ ಕೇಳಿಸ್ಕೊಂಡಿದ್ದೇನೋ ಅಂತ ಅಂದುಕೊಂಡೆ. ಪರಿಶೀಲಿಸಿದಾಗ ಗೊತ್ತಾಯ್ತು, ಸಭಾಪತಿಗೆ ದೂರು ಕೊಟ್ಟಿದ್ದೀವಿ ಅಂತ ಯತೀಂದ್ರ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ಸಿಟಿ ರವಿ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಮನವಿ ಮಾಡಿದ್ದೇವೆ, ಪರಿಶೀಲಿಸಿ ಕ್ರಮ ಕೈಗೊಳ್ಳುವುದಾಗಿ ಸಭಾಪತಿಗಳೇ ಹೇಳಿದ್ದಾರೆ ಅಂತ ಯತೀಂದ್ರ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಅಂಬೇಡ್ಕರ್ ಅವರಿಗೆ ಅಮಿತ್ ಶಾ ಅವರು ಅವಮಾನ ಮಾಡಿದ್ದಾರೆ ಅಂತ ಹೇಳಿ ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ. ಪ್ರತಿಭಟನೆ ಮಾಡ್ತಿದ್ದ ಸಂದರ್ಭದಲ್ಲಿ ಕೆಲವು ಜನ ಎಲ್ಲ ನಾವು ಮೀಡಿಯಾ ಮುಂದೆ ಬಂದು ಅಂಬೇಡ್ಕರ್ ಅವ್ರ ಭಾವಚಿತ್ರ ತೋರಿಸಿ ಗಲಾಟೆ ಮಾಡಿದಾಗ ಸ್ಪೀಕರ್ ಅವರು ಅರ್ಜೆಂಟ್ ಮಾಡಿ ಪೀಠ ಬಿಟ್ಟು ಹೊರಗೆ ನಡೆದ್ರು. ಆ ಸಮಯದಲ್ಲಿ ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸೀಟ್ನಿಂದ 2 ರೋ ಹಿಂದೆ ನಿಂತಿದ್ದೆ. ಅವರು ಮತ್ತು ಸಿ ಟಿ ರವಿ ಅವ್ರ ಮಧ್ಯೆ ಮಾತಿನ ಚಕಮಕಿ ನಡೀತಾ ಇತ್ತು. ಮೇಡಮ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅವ್ರಿಗೆ ಕೊಲೆಗುಡುಕ ಅಂತ ಹೇಳಿ ಕರಿತಾ ಇದ್ರು. ಸಿ ಟಿ ರವಿ ಅವರು ಪ್ರಾಸ್ಟಿಟ್ಯೂಟ್ ಅಂತ ಕರಿತಾ ಇದ್ರು. ನಾನು ಅದನ್ನು ಕೇಳಿಸ್ಕೊಂಡೆ. ಬಟ್ ಅಂಥ ಪದ ಒಬ್ಬ ವಿಧಾನ ಪರಿಷತ್ ಸದಸ್ಯ ಉಪಯೋಗಿಸ್ಬೋದು ಅಂತ ನಾನು ಊಹಿಸಿರಲಿಲ್ಲ. ಸೊ ಹಾಗಾಗಿ ತಪ್ಪಾಗಿ ನಾನು ಕೇಳಿಸ್ಕೊಂಡಿರ್ಬೋದು, ಕನ್ಫರ್ಮ್ ಮಾಡ್ಕೊಂಡು ಸುಮ್ಮನಾದೆ. ಅದಾದಮೇಲೆ ಅವರು ಕೂತ್ಕೊಂಡು ಹೊರಗೋದ್ರು, ಪ್ರಾಸ್ಟಿಟ್ಯೂಟ್ ಅಂತ ಹೇಳಿ. ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪಾಪ ಬಹಳ ಕೋಪದಿಂದ ನೋದಿಂದ ಬಂದು ನಮ್ಮ ಹತ್ರ ಈ ರೀತಿ ಹೇಳಿದ್ರು ಅಂತ ಹೇಳಿದ್ರು. ಆವಾಗ ನಾನು ಹೇಳಿದೆ, ಹೌದು ನಾನು ಕೇಳಿಸ್ಕೊಂಡು ಆ ಮಾತು ಹೇಳಿದ್ದು ಅಂತೇಳಿ. ಸೊ ನಂತರ ನಾವೆಲ್ಲ ಸ್ಪೀಕರ್ ಅವ್ರ ಹತ್ರ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಈ ರೀತಿ ಅವಾಚ್ಯ ಶಬ್ದಗಳಿಂದ ಸಿ ಟಿ ರವಿ ಅವರು ನಮ್ಮ ಮಂತ್ರಿಗಳಾದಂಥ ಹೆಬ್ಬಾಳ್ಕರ್ ಅವ್ರಿಗೆ ಅವಮಾನ ಮಾಡಿದ್ದಾರೆ. ಸೊ ಹಾಗಾಗಿ ಅವ್ರನ್ನ ಎಕ್ಸ್ಪೆಲ್ ಮಾಡಬೇಕು ಅಂತೇಳಿ ನಾವು ಮನವಿ ಮಾಡಿದ್ದೀವಿ. ಸ್ಪೀಕರ್ ಅವರು ಕೂಡ